ಚನ್ನಪಟ್ಟಣದ ಉಪಚುನಾವಣೆಗೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಸ್ಥಳೀಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ನನ್ನ ಪಲ್ಲಕ್ಕಿ ಹೊರೋರು ನೀವೇ, ಹೆಣ ಹೊರೋರು ನೀವೇ. ನೀವು ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಹಾಕೊಳ್ಳಿ. ಆ ಫೋಟೋವನ್ನ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ಗೆ ಹಾಕೊಳ್ಳಿ. ಡಿ.ಕೆ.ಶಿಗೂ ನಿಮಗೂ ಹತ್ತಿರದ ಒಡನಾಟ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಕಾರ್ಯಕರ್ತರ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳೋ ಮುಖಾಂತರ ಕಾರ್ಯಕರ್ತರ ಮನವೊಲಿಸುವಂತ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಚನ್ನಪಟ್ಟಣದ ಜನತೆಗೆ 30-40 ಸೈಟ್ ಕೊಡೋದಕ್ಕೆ ನಾವು ತೀರ್ಮಾನಿಸಿದ್ದೀವಿ. ಸಿಎಂಒ ಕೂಡ ಚನ್ನಪಟ್ಟಣಕ್ಕೆ 100 ಕೋಟಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದಾರೆ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಆಗಿತ್ತು ಇಷ್ಟು ಬಂದಿದೆ ಅಂತ ಅರ್ಜಿ ಸೇರಕ್ಕೆ ಕೇಳೋಣ. ಕ್ವಶನ್ ಹಾಕಿದೀವಿ. 100 ಕ್ವಶನ್ ನೀನು ಹಾಕಿ ಕುಮಾರಸ್ವಾಮಿ ಪಾರ್ಲಿಮೆಂಟ್ ಆಗಲಿ ತಲೆ ಕೆಡಿಸ್ಕೊಬೇಡ, ನಾನು ಉತ್ತರ ಕೊಡ್ತೀನಿ ಹೋಗು ಅಂತ ಹೇಳಿ. ಈಗಾಗಲೇ ಡಿ.ಸಿ ಹೇಳಿದ್ದೀನಿ. ಡಿ.ಸಿ ಒಂದು ಲೆಕ್ಕ ಕೊಟ್ಟು ಈ ಚನ್ನಪಟ್ಟಣದಲ್ಲಿ ನಾನು ನಮ್ಮ ಗಂಗಾಧರೆಲ್ಲ ಪಾಪ ಇದ್ದವರು ಇದ್ದ ತಕ್ಷಣ ಅವ್ರು ಒಂದು ಅರ್ಜಿ ಕೊಟ್ಟರು. ಡಿ.ಸಿ ಲೆಕ್ಕ ಕೇಳಿದ್ರೆ ಏನೇನು ಮಾಡಿದ್ರೆ 70 ಎಕರೆ ಈಗಾಗಲೇ ಅರ್ಜಿ ಸೈಟ್ ರೆಡಿ ಮಾಡೋಣ. ಖಾಲಿ ಜಮೀನೆಲ್ಲ ಉಳ್ಕೊಂಡು ಗೌರ್ಮೆಂಟ್ ಜಮೀನು 75,000 ಇನ್ನೆಲ್ಲ ಈಗ ಇನ್ನೊಂದು 100 ಎಕರೆ ರೆಡಿ ಮಾಡುವ ಅಂತ ಹೇಳಿದ್ವಿ. 20-30 ಸೀಟ್ ಅಂದ್ರೆ 20-30 ಸೀಟ್ ಬೇಡ, 30-40 ಕೊಡ್ಬೇಕು. ಸ್ಲಮ್ ಕಟ್ಟಿದ್ ಬೇಡ. ಹಳ್ಳಿ ಪಾಪ ಜನ ಸ್ಲಮ್ ಮಾಡೋದು ಬೇಡ, 30-40 ಕೊಡೋಣ ಅಂತೇಳಿ ಎಲ್ಲ ಲೇಔಟು ರೆಡಿ ಮಾಡೋರು. ಲೇಔಟು ಈಗಾಗಲೇ ನನಗೆ ತೋರಿಸಿದ್ರು ಅವರು. ನಾನು ಇವತ್ತು ಟೈಮ್ ಇದ್ರೆ ಇವತ್ತು ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತಿದ್ದೆ. ಪಟ್ಲಿ ಇನ್ ಬೇರೆ ಕಡೆ BOD ಒಂದಷ್ಟು ಹುಡುಕವ್ರೆ, ಬೇರೆ ಕಡೆ ಎಲ್ಲ ಹುಡುಕವ್ರೆಲ್ಲ ರೆಡಿ ಮಾಡಿಟ್ಟವ್ರೆ. ಇನ್ ಬೇಕಿಲ್ಲ ಖರೀದಿನೂ ಮಾಡಕ್ ಆಯ್ತು. 15 ಲಕ್ಷ ಆಗಲಿ, 10 ಲಕ್ಷ ಆಗಲಿ, 20 ಲಕ್ಷ ಆಗಲಿ, 25 ಲಕ್ಷ ಏನ ಊರಿನ ಬೆಲೆ ಇದೆ, ಬೆಲೆ ಪ್ರಕಾರ ಖರೀದಿ ಮಾಡಿ ಅಂತ ಹೇಳಿದ್ವಿ. ಅಕ್ವಿಷನ್ ಮಾಡಕ್ ಹೋಗುದಿಲ್ಲ, ನಾವೇ ಖರೀದಿ ಮಾಡಿ ಅಂತ ಹೇಳಿದ್ವಿ. ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ 100 ಕೋಟಿ ರೂಪಾಯಿನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಾರ. ಇಲ್ಲಿಗೆ 100, ಇದಕ್ಕೆ 100, ಬೊಮ್ಮಾಯಿ ಕ್ಷೇತ್ರಕ್ಕೆ 100, ತಿರ್ಗಾ ತುಕಾರಾಮ್ ಕ್ಷೇತ್ರಕ್ಕೆ 100 ಕೊಟ್ಟಾರ. ಈಗ ಏನೇನು ಬೇಕು ಕೆಲವು ರೋಡ್ ಗೀಡು ಅವಕ್ಕೆಲ್ಲ ಹೇಳಿದ್ವಿ. ಸುರೇಶ್ ಹೇಳಿದ್ವಿ, ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಹೇಳಿದ್ವಿ. ನಾನು ಇಲ್ಲಿ ಮುಖ್ಯ ನಿಮ್ಗೆ ಕರೆದಿದ್ದು ಏನಪ್ಪಾ ಅಂತಂದ್ರೆ ನಿಮ್ಗೂ ನಮಗೂ ಒಡನಾಟ ಇರಬೇಕು. ನಾನು ಸುಮಾರು ಸತಿ ನಾನು ಗಮನಿಸಿದೆ ಇಲ್ಲಿಗೆ ಬಂದಾಗ, 7 ಕಡೆ ಬಂದಾಗ ನಾವು ಹಳೆಯ ಮೊದಲಿನ ಲೀಡರ್ಗಳ ನನ್ನ ಮುಂದೆ ನಿಂತ್ಕೊಳ್ಳೋದು, ಅವರೇ ಫೋಟೋ ಹಾಕೋದು, ಅವರೇ ಹುಡುಗ ಹಾಕೋದು. ಬಿಡ್ರು ನೀವಿದ್ದೀರಿ, ಹೊಸದಾಗಿ ಬಂದಿರೋರು ಸ್ವಲ್ಪ ಮಕ್ಕಳ ಪರಿಚಯ ಆಗ್ಲಿ, ಹೆಸರುಗಳು ಗೊತ್ತಾಗ್ಲಿ. ಈಗ ನಿನ್ನ ಹೆಸರು ಬಾಯಿಟ್ಟು ಕರೀತೀನಿ, ಅವ್ರ ಹೆಸರು ನಾನು ಬಾಯಿಟ್ಟು ಕರೆಯಾಗ ಆಗ್ಬೇಕು. ನನ್ನ ಮನೆಗೆ ಒಳಗಡೆ ಬಂದು ಕೂತ್ಕೋಬೇಕು ಧೈರ್ಯಕ್ಕೆ. ಅವ್ರು ಕಷ್ಟ ಕಾಲ ನಿಂತ್ಕೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ. ಏನು ಗುಣ ಅಂತ ಆಗ್ತದೆ, ಅವರು ಆಗ್ತದೆ ಗುಣ ತಪ್ಪು ಹೇಳುದಿಲ್ಲ. ನಿಮ್ಗೂ ಸ್ವಲ್ಪ ಜಾಸ್ತಿ ಸಿಕ್ಲಿ ಅಂತೇಳಿ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದೆ. ನೋಡಪ್ಪ, 1-2-3 ಗಂಟೆ ಅರ್ಧ ದಿನ ಇವತ್ತು ಅಲ್ಲಿ ಕ್ವಶನ್ ಅವರು ಲೇಟ್ ಆಗುತ್ತೆ ಸಿದ್ದರಾಮಯ್ಯ ಉತ್ತರ ಕೊಡಕ್ಕೆ. ಇಲ್ಲ ಅಂದ್ರೆ ನಾನು ಇನ್ನ 4 ಗಂಟೆಗೆ ಬಂದು 8 ಗಂಟೆ 9 ಗಂಟೆ ಇರ್ಬೇಕು. ಇನ್ನ ನಾನು 10 ಗಂಟೆ ಇಲ್ಲಿ ಇರ್ತೀನಿ. ಇನ್ನ ಬೇಕಾದ್ರೆ ಇನ್ನೊಂದು ದಿನ ಬೇಕಾದ್ರೆ ಕೊಡ್ತೀನಿ. ಎಲ್ಲ ಬೇಕಾದ್ರೆ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತೀನಿ, ನಿಮ್ಮ ಹತ್ರ ಫೋಟೋ ಇಡ್ಸ್ಕೊತೀನಿ. ನೀವು ಫೋಟೋ ಇಡ್ಸ್ಕೊಳ್ಳಿ, ಗ್ರೂಪ್ ಮಾಡ್ಕೊಳ್ಳಿ, ನಿಮ್ ಫೋಟೋ ಹಾಕೊಳ್ಳಿ, ವಾಟ್ಸ್ಆಪ್ ಹಾಕೊಳ್ಳಿ. ಡಿ.ಕೆ. ಶಿವಕುಮಾರ್ ಡೆಪ್ಟಿ ಸಿಎಂ ಭೇಟಿ ಮಾಡಿ ಅಂತ ನೋಡ್ಬೇಕು. ನನಗೂ ಡಿ.ಕೆ. ಶಿವಕುಮಾರ್ಗೂ ಸ್ವಂತ ಇದೆ, ಪರಿಚಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.